ರೀತಿಯಾದ ಒಂದು ಹೋರಾಟವನ್ನು ಮಾಡಿ ಈಗ ಹಿರಿಯ ಮಾಜಿ ಸಚಿವರು ಪರಿಷತ್ ಸದಸ್ಯರಂತ ಉಮಾಶ್ರೀ ಅವರ ನೇರವಾಗಿ ಅವರ ಮಾತಾಡ್ತೀನಿ. ಮೇಡಮ್, ಹೋರಾಟವನ್ನು ಮಾಡ್ತಾ ಇದ್ದೀರಿ, ಎಲ್ಲೋ ಒಂದು ಕಡೆ ಈಗ ಬಿಜೆಪಿ ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಒಂದು ಪ್ರಕರಣದ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಮುಖ್ಯಮಂತ್ರಿಗಳನ್ನ ಬಚಾವ್ ಮಾಡಲಿಕ್ಕೆ ಈ ರೀತಿಯಾದ ಒತ್ತಡವನ್ನು ಕಾಂಗ್ರೆಸ್ ಆಗ್ತಾ ಇದೆ ಅಂತ ಹೇಳಿ. ಇಲ್ಲ, ನಾವು ವಾಲ್ಮೀಕಿ ಹಗರಣದ ಬಗ್ಗೆ ಇವತ್ತು ಇಲ್ಲಿ ಸ್ಟ್ರೈಕ್ ಮಾಡಿರೋದಲ್ಲ. ಕೇಂದ್ರದ BJP ಸರ್ಕಾರ ಏನಿದೆ ಅದರ ಅಧೀನದಲ್ಲಿ ಬರ್ತಕ್ಕಂತಹ ಇಡಿ ಸಂಸ್ಥೆಗಳನ್ನು ಇವತ್ತಿನ ದಿವಸ ಇಲ್ಲಿ ತನಿಖೆಗೆ ಕಳಿಸಿರ್ತಕ್ಕಂಥದ್ದು ವಾಲ್ಮೀಕಿ ಹಗರಣದ ಪ್ರಕರಣದ ಬಗ್ಗೆ ಅಂತ ಹೇಳ್ತಾರೆ. ಆದರೆ ಇವತ್ತು ಅವರು ಒತ್ತಾಯಪೂರ್ವಕವಾಗಿ ದಬ್ಬಾಳಿಕೆ ಮಾಡಿ ಒಬ್ಬ ಆಫೀಸರ್ನ ಹೆದರಿಸಿ ಬೆದರಿಸಿ CM ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ ಅಂತ ಹೇಳು, ಸರ್ಕಾರ ಭಾಗಿಯಾಗಿದೆ ಅಂತ ಹೇಳು, ನಾಗೇಂದ್ರ ಅವರು ಮಾಜಿ ಸಚಿವರು ಭಾಗಿಯಾಗಿದ್ದಾರೆ ಅಂತ ಹೇಳಿ ಒತ್ತಾಯ ಮಾಡಿದಂಥ ಮಾಧ್ಯಮದಲ್ಲಿ ನಾವು ನೋಡಿದ್ದೇವೆ. ಯಾವ ಕಾರಣಕ್ಕೋಸ್ಕರ ಒತ್ತಡ ಹಾಕ್ತಾ ಇದ್ದಾರೆ ಅಂತೀರ? ಹಾಗಾದ್ರೆ ಕಾರಣ ಏನು ಅಂತ ಹೇಳಿ. ಅಲ್ಲ, ನಿಮಗೆ ಗೊತ್ತಿದೆ ಅಲ್ಲ, ವಾಲ್ಮೀಕಿ ಹಗರಣದಲ್ಲಿ ರಾಜ್ಯ ಸರ್ಕಾರ ಭಾಗಿಯಾಗಿಲ್ಲ, CM ಅವರು ಭಾಗಿಯಾಗಿಲ್ಲ. ಈ ಸರ್ಕಾರವನ್ನು ಅಸ್ಥಿರಗೊಳಿಸಬೇಕು, ಪಾಪ್ಯುಲರ್ ಗೌರ್ಮೆಂಟ್, ಪಾಪ್ಯುಲರ್ CM. ಆದ್ದರಿಂದ ಈ ಸರ್ಕಾರವನ್ನು ನಾವು ಅಸ್ಥಿರ ಮಾಡಬೇಕು, ಕೆಳಗಿಳಿಸಬೇಕು ಅಂತಕ್ಕಂಥ ಹುನ್ನಾರ. ಇದು ಒಂದು ರಾಜಕೀಯದ ಷಡ್ಯಂತ್ರ, ದ್ವೇಷ. ಮುಖ್ಯಮಂತ್ರಿಗಳನ್ನ ಪ್ಯೂರ್ಲಿ ಟಾರ್ಗೆಟ್ ಮಾಡಿದ್ದಾರೆ ಅಂದರೆ ಖಂಡಿತವಾಗ್ಲೂ ಕಾಂಗ್ರೆಸ್ಸನ್ನೇ ಮುಖ್ಯವಾಗಿ ಅವ್ರು ಯಾವಾಗಲೂ ಏನು ಹೇಳ್ತಿದ್ರು, ಬುಡ ಸಮೇತ ಕಾಂಗ್ರೆಸ್ಸನ್ನು ಕಿತ್ತು ಹಾಕ್ತೀವಿ ಅಂತ. ಆದರೆ ಜನ ಬಿಟ್ಟಿಲ್ಲ. ಜನ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಪರವಾಗಿ ಇದ್ದಾರೆ ಅಂತಕ್ಕಂಥದ್ದನ್ನು ತೋರಿಸಿದ್ದಾರೆ. ಅವರಿಗೆ ಅದನ್ನು ಸಹಿಸೋಕ್ಕಾಗ್ತಾ ಇಲ್ಲ. ದೊಡ್ಡ ಮಟ್ಟಿಗೆ ಹಗರಣ ಆಗಿದೆ, ಹಣ ವರ್ಗಾವಣೆ ಆಗಿದೆ, ಮುಖ್ಯಮಂತ್ರಿಯವರ ಗಮನಕ್ಕೆ ಬರಲಿಲ್ವಾ, ಸರ್ಕಾರದ ಗಮನಕ್ಕೆ ಬರಲಿಲ್ವಾ ಅಂತ ಪ್ರಶ್ನೆ BJP ಮಾಡ್ತಾ ಇದೆ. BJP ಅವರು ಈಗಾಗಲೇ ಸದನದಲ್ಲಿ ಮಾಡಿದ್ದಾರೆ. ಅದಕ್ಕೆ ಸಮರ್ಥವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ. ತನಿಖೆ ಆಗಲಿ, ತನಿಖೆ ಆದ ನಂತರ ಸತ್ಯ, ಆದರೆ ಒತ್ತಡ ಹೇರಬೇಡಿ ಅಂತೀರಿ ನೀವು. ಆದರೆ ಅಲ್ಲಲ್ಲ, ಒತ್ತಡ ಅಲ್ಲ, ನಾವು ಯಾವುದು ತನಿಖೆ ಸಂಸ್ಥೆಗಳ ಮೇಲೆ ಒತ್ತಡ ಹೇರ್ತಾ ಇಲ್ಲ.